ನಮ್ಮ ದಕ್ಷಿಣ ವಿಭಾಗ ಮತ್ತು ಆಗ್ನೇಯ ವಿಭಾಗದವರು ಮಾಡಿರ್ತಕ್ಕಂತಹ ಕೆಲವು ಉತ್ತಮ ಪತ್ತೆ ಕಾರ್ಯಗಳು, ಜೊತೆಗೆ ನಮ್ಮ ಮಾದಕ ವಸ್ತುಗಳ ವಿರುದ್ಧದ ಸಮರದ ಅಂಗವಾಗಿ ಮಾಡಿರ್ತಕ್ಕಂತಹ ಕೆಲವೊಂದು ಉತ್ತಮ ಕಾರ್ಯಾಚರಣೆಗಳು CCB ಅವರು ಮಾಡಿರ್ತಕ್ಕಂಥದ್ದು. ಹಾಗೆಯೇ ನಾವು ನಗರದಲ್ಲಿ ಈ ಗೂಂಡಾ ಚಟುವಟಿಕೆಗಳನ್ನು ಮತ್ತು ಆರ್ಗನೈಸ್ ಕ್ರೈಮ್ ಆ್ಯಕ್ಟಿವಿಟಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಗೂಂಡಾ ಆ್ಯಕ್ಟ್ನ ಅಡಿಯಲ್ಲಿ ಮತ್ತು ಇತರ ಪ್ರಿವೆಂಟಿವ್ ಆ್ಯಕ್ಷನ್ಗಳನ್ನು ತೆಗೆದುಕೊಂಡದ್ದರ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇವೆ. ಮೊದಲನೇದಾಗಿ ಕೋಣನಕುಂಟ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಜನವರಿ ತಿಂಗಳಲ್ಲಿ ಒಂದು ಮನೆ ಕನ್ನ ಕಳವು ಪ್ರಕರಣ ದಾಖಲಾಗಿತ್ತು. ಸಂಜೆ 6 ಗಂಟೆಗೆ ಮನೆ ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿರ್ತಕ್ಕಂಥವ್ರು ಅಂಗಡಿಗೆ ಹೋಗಿ ವಾಪಸ್ ಬರೋದರಲ್ಲಿ, ಅಂದರೆ 9 ಗಂಟೆಗೆ ವಾಪಸ್ ಬರೋದರಲ್ಲಿ ಮನೆಯ ಮುಂದಿನ ಬಾಗಿಲನ್ನು ಒಡೆದು ಸುಮಾರು 300 ಗ್ರಾಂ ಚಿನ್ನಾಭರಣಗಳನ್ನು ಮತ್ತು 1,70,000 ರೂಪಾಯಿ ನಗದನ್ನು ಕಳವು ಮಾಡಿಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಕೈಗೊಂಡ ಕೋಣನಕುಂಟೆ ಪೊಲೀಸರು ಈ ತಿಂಗಳ 5ನೇ ತಾರೀಕಿನಂದು ಒಬ್ಬ ವ್ಯಕ್ತಿಯನ್ನು ಕಾರು ಸಮೇತ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಬಂಧಿಸಿರ್ತಾರೆ. ಅದಾದ ನಂತರ ಆತನ ಒಂದು ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಭಾಳ ವಿವರವಾಗಿ ವಿಚಾರ ಮಾಡಿದಾಗ ಆತ ಭಾಳ ಅತ್ಯಂತ ಕುಖ್ಯಾತ ಕಳ್ಳ ಅಂತಕ್ಕಂಥದ್ದು ತಿಳಿದು ಬರ್ತದೆ. ಈತರ ಮೇಲೆ ಈ ಹಿಂದೆಯೇ ಸುಮಾರು 80 ಪ್ರಕರಣಗಳು ಬೇರೆ ಬೇರೆ ಕಡೆಗಳಲ್ಲಿ ದಾಖಲಾಗಿದ್ದಾವೆ, ನಗರ ಮತ್ತು ಹೊರಗಡೆಗಳಲ್ಲಿ ಕೂಡ. ಈತ 2008ರಿಂದ ಈ ರೀತಿ ಕಳ್ಳತನದ ಪ್ರಕರಣಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ಇದುವರೆಗೆ ಕಳೆದ ಸುಮಾರು 2-3 ವರ್ಷಗಳಿಂದ ಈತ ಕೈಗೆ ಸಿಕ್ಕಿರಲಿಲ್ಲ, ಅಪ್ಸ್ಕೊಂಡಾಗಿ ಓಡಾಡ್ತಾ ಇದ್ದ. ಈಗ ಈತನನ್ನು ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈತನ ಬಂಧನದಿಂದ ಒಟ್ಟು 26 ಪ್ರಕರಣಗಳು, 12 ಪೊಲೀಸ್ ಠಾಣೆಯ 26 ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ. ಅದರ ಜೊತೆಗೆ 80 ಪ್ರಕರಣಗಳು, ಹಳೆಯ ಪ್ರಕರಣಗಳು ಈತನ ಮೇಲೆ ಈಗಾಗಲೇ ದಾಖಲಾಗಿದ್ದಾವೆ. ಈತನಿಂದ ಒಟ್ಟು 1 kg 386 ಗ್ರಾಂ ತೂಕದ ಚಿನ್ನಾಭರಣಗಳನ್ನು, 1 kg 500 ಗ್ರಾಂ ತೂಕದ ಬೆಳ್ಳಿಯ ಆಭರಣಗಳನ್ನು ಮತ್ತು ಇತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು, ಇದರ ಒಟ್ಟು ಮೌಲ್ಯ ಸುಮಾರು 1 ಕೋಟಿಯಷ್ಟು ಆಗ್ಬೋದು ಅಂತೇಳಿ ಅಂದಾಜಿಸಲಾಗಿದೆ. ಇದೊಂದು ಅತ್ಯುತ್ತಮವಾದಂತಹ ಪತ್ತೆ ಕಾರ್ಯ. ಎಸ್ಪೆಷಲಿ ಈ ಅಬ್ಸ್ಕಾಂಡಿಂಗ್ ಕ್ರಿಮಿನಲ್ ಏನಿದ್ದ ಆತನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಬಹಳ ಶ್ರಮ ವಹಿಸಿದ್ದಾರೆ. ಈ ಒಂದು ಉತ್ತಮ ಕಾರ್ಯಕ್ಕಾಗಿ ನಾನು ಕೋಣನಕುಂಟೆ ಪೊಲೀಸರಿಗೆ ಪ್ರಶಂಸಿಸಿರೋ ಜೊತೆಗೆ 50,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಎರಡನೇದಾಗಿ HSR ಲೇಔಟ್ ಪೊಲೀಸರು ಇದೇ ರೀತಿಯಲ್ಲಿ ಒಂದು ಮನೆ ಕಳ್ಳತನದ ಪ್ರಕರಣವನ್ನು, ಇದರಲ್ಲಿ ಮೇ ತಿಂಗಳಲ್ಲಿ ಈ ಮನೆಯ ಗ್ರಿಲ್ಲನ್ನು ಕಟ್ ಮಾಡಿ ಮನೆಯ ಒಳಗಿಂದ ಸುಮಾರು 430 ಗ್ರಾಂ ಚಿನ್ನಾಭರಣಗಳ ಮತ್ತು 250 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ.